ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇತ್ರ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋ ಬಂದು ನನ್ನ ಗುರುವಾರದ ಫುಲ್ಲು ಬ್ಲಾಗ್ ಆಗಿರುತ್ತೆ. ನೋಡಿ, ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ಬೆಳಗ್ಗೆನೇ ಇದ್ದು. ಹಾಗೆ ಬಂದು ನೋಡಿ, ನಮ್ಮ ತುಳಸಿ ಗಿಡದ ಪಾಟ್ಗೆ ಯಾವ ರೀತಿ ಪೇಂಟ್ ಮಾಡಿದ್ದೀನಿ ಅಂತ. ಟಿಫನ್ಗೆ ಅಂತ ನಾನು ಬೆಳಗ್ಗೆನೇ ಟೊಮೊಟೊ ಬಾತ್ ಮಾಡಿದೆ. ಇವತ್ತು ಬಂದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ. ಇವತ್ತು ನಮ್ಮ ಅಕ್ಕನ ಮಗನ ಬರ್ತಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ದರು, ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನ ಬಾಗಿಲಿಗೆಲ್ಲ ನಾನು ಯಾವ ರೀತಿ ಎಲ್ಲ ಪೇಂಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಹೊಸ್ಲಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಬಂದು ನನ್ನ ತಂಗಿ ಪೂಜೆ ಮಾಡ್ತಾಯಿದ್ಲು, ಆ ವಿಡಿಯೋನ ಕ್ಲಿಪ್ಪಿಂಗ್ ಕೂಡ ತಗೊಂಡೆ. ಹಾಗೆ ಬಂದು ನಮ್ಮಮ್ಮ ಸೋಫಾ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ತಾಯಿದ್ರು. ನೆಕ್ಸ್ಟು ನೋಡಿ, ನನ್ನ ಮಗಳು ಕೂಡ ಪೂಜೆ ಮಾಡೋದಕ್ಕೆ ಅಂತ ಹೋಗಿದ್ಲು. ನೆಕ್ಸ್ಟು ನಾನು ಫಿಶ್ಗೆ ಫುಡ್ ಹಾಕೋಣ ಅಂತ ಹೋಗಿದ್ದೀನಿ. ನೋಡಿ, ಇದ್ರ ಹೆಸರು ಬಂದು ಸುಬ್ಬಿ ಅಂತ, ನನ್ನ ಚಿಕ್ಕ ಮಗಳು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಅಂತ ನಾನು ರೈಸ್ ಮಾಡ್ಕೊಂಡು ಸ್ವಲ್ಪ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ದೇವಸ್ಥಾನದಿಂದ ಬರ್ತಾರೆ ಅಂದ್ಬಿಟ್ಟು ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಹಾಗೆ ಬಂದು ಬಜ್ಜಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಜ್ಜಿ ಬಂದಿದೆ ಅಂತ. ನೆಕ್ಸ್ಟು ಹಾಗೆ ಬಂದರೆ ನೋಡಿ ನಮ್ಮ ಕಿಚನ್ ಹೇಗಿದೆ ಅಂತ. ನಮ್ಮ ಕಿಚನ್ ತುಂಬಾ ಚಿಕ್ಕದಾಗಿದೆ, ಆದರೂ ನೋಡಿ ಎಷ್ಟು ಚೆನ್ನಾಗಿ ಮಡಿಕೊಂಡಿದ್ದೀನಿ ಅಂತ. ಮಧ್ಯಾಹ್ನ ಆಯಿತು, ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದರು. ಹಾಗೆ ನಮ್ಮ ಅತ್ತೆ ಮಗಳು ಕೂಡ ಬಂದಿದ್ದು. ಊಟ ಮಾಡಿಸೋಣ ಅಂತ ನನ್ನ ಚಿಕ್ಕ ಮಗನ್ನ ಕುಂಡಿಸ್ಕೊಂಡಿದ್ದೀನಿ. ನೋಡಿ, ಒಂದೇ ಬರ್ತಡೇ, ನನ್ನ ಕೈಯಲ್ಲಿ ಫಸ್ಟ್ ಟೈಮ್ ಊಟ ಮಾಡ್ತಿರೋದು ಅವನು. ನೋಡಿ, ಇವಳು ಬಂದು ನಮ್ಮ ಅತ್ತೆ ಮಗಳು. ನೆಕ್ಸ್ಟ್ ಇತ್ತ ಕಡೆ ಇವಳು ನಮ್ಮ ಅಕ್ಕನ ಮಗಳು. ಹಾಗೆ ಮಧ್ಯಾಹ್ನ ಅವರೆಲ್ಲ ಕಳಿಸಾದ್ಮೇಲೆ ನೆಕ್ಸ್ಟು ನಾನು ನನ್ನ ಮಗಳಿಬ್ಬರು ಬಟ್ಟೆ ಒಣಗಾಕಿದ್ದು ಅದನ್ನು ಎತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಗಿಡ ಹೂ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಸ್ಮೆಲ್ ಮಾತ್ರ. ಸ್ವಲ್ಪ ಬೆಳಗ್ಗೆನೇ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಒಣಗಾಕಿದ್ದೆ, ಅದನ್ನು ನನ್ನ ಮಗಳು ಎತ್ಕೊಂಡು ಮನೆ ಒಳಗಡೆಗೆ ಹೋಗೋಣ ಅಂತ ಎತ್ಕೊಂಡಿದ್ಲು. ಹಾಗೆ ಬಟ್ಟೆ ಎಲ್ಲ ಎತ್ಕೊಳ್ಳೋಣ ಅಂತ ಎತ್ಕೊಂಡಿದ್ದೆ. ಹಬ್ಬ ಮುಗಿದ ಮೇಲೆ ಬಟ್ಟೆಗಳ ರಾಶಿ ತುಂಬಾ ಇತ್ತು. ನೋಡಿ, 3 ತಂತಿನೂ ಕೂಡ ತುಂಬಿಟ್ಟಿವೆ, ಅಷ್ಟೊಂದು ಬಟ್ಟೆಗಳಿದ್ದು. ನನ್ನ ಮಗಳು ನನಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾಳೆ ಅಂದರೆ, ನನ್ನ ಬಟ್ಟೆ ಎಲ್ಲ ಒಗೆದಿದ್ರೆ ಅದನ್ನು ಹಾರಾಕೋದಕ್ಕೆ ಮತ್ತು ಕ್ಲಿಬ್ಬೆಲ್ಲ ಕೊಡ್ತಾಳೆ. ಅಷ್ಟು ಹೆಲ್ಪ್ ಮಾಡ್ತಾಳೆ. ಹೆಣ್ಮಕ್ಳು ಅಂದರೆ ಅಷ್ಟೇ ಅಲ್ವಾ, ಅಮ್ಮದಿರು ಅವರೇ ಎಷ್ಟೇ ಕೆಲಸ ಮಾಡ್ತಿದ್ರು ಅದಕ್ಕೆ ಹೆಲ್ಪ್ ಮಾಡ್ತಾರೆ. ನೋಡಿ, ಅದೇ ಹೆಣ್ಮಕ್ಳು ಬುದ್ಧಿ. ಗಂಡು ಮಕ್ಕಳು ಬುದ್ಧಿ ಮಾತ್ರ ಎಷ್ಟೇ ಕೆಲಸ ಮಾಡ್ತಿದ್ರು ಅವರು ಕಾಲ ಮೇಲೆ ಕಾಲು ಹಾಕೊಂಡು ಮಾತ್ರ ಕುಂತಿರ್ತಾರೆ ಹೊರ್ತು ಯಾವುದೇ ಕಾರಣಕ್ಕೂ ತಾಯಿದಿರಿಗೆ ಹೆಲ್ಪ್ ಮಾಡೋದಿಲ್ಲ. ಆದರೆ ಹೆಣ್ಮಕ್ಳು ಆಗಲ್ಲ. ಅಪ್ಪಂದಿರಿಗಾಗಲಿ ಅಮ್ಮಂದಿರಿಗಾಗಲಿ ಏನೇನೋ ಕೆಲಸ ಮಾಡ್ತಿದ್ರೆ ಹೆಲ್ಪ್ ಮಾಡ್ತಾರೆ. ಅದರಲ್ಲಿ ನನ್ನ ಮಗಳು ಕೂಡ ಒಬ್ಬಳು. ಹಾಗೆ ಬಂದು ಇತ್ತ ಕಡೆ ನಾವು ಸೋಲಾರ್ ಹಾಕ್ಸಿದ್ದೀವಿ ನೋಡಿ. ಹಾಗೆ ಬಂದು ಇತ್ತ ಕಡೆ ಸೈಡಲ್ಲಿ ಮಳೆಗಾಲದಲ್ಲಿ ನೀರು ಕಾಯಿಸೋದಕ್ಕೆ ಅಂತ ಸ್ವಲ್ಪ ತೆಂಗಿನಕಾಯಿ ಸಿಪ್ಪೆನೆಲ್ಲ ಎತ್ತಿಟ್ಟಿದ್ದೀನಿ. ನೋಡಿ, ನಮ್ಮ ಮನೆ ಹತ್ರ ವ್ಯೂ ಹೇಗಿದೆ ಅಂತ. ಮಧ್ಯಾಹ್ನ ತುಂಬಾ ಬಿಸಿಲು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಇಷ್ಟು ಬಟ್ಟೆಗಳು ಒಗೆದಿದ್ದೆ ನಾನು. ಬಟ್ಟೆಗಳೆಲ್ಲ ಎತ್ಕೊಂಡು ಬಂದೆ. ನೆಕ್ಸ್ಟು ಸ್ವಲ್ಪ ಬೆಳಗ್ಗೆಯಿಂದ ಮೆಹಂದಿ ಕವರ್ ಸುತ್ತಿದ್ದೆ, ತಿರ್ಗಾ ಸ್ಟಾರ್ಟ್ ಮಾಡಿಕೊಂಡೆ. ಸಂಜೆ ಟೈಮಲ್ಲಿ ನನ್ನ ಮಗಳಿಗೆ ಹಾಲು ಕಾಯಿಸ್ಕೊಟ್ಟು ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಟೀ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಟೀ ಕುಡಿದ್ರೆ ಎಷ್ಟೊಂದು ರಿಲೀಫ್ ಆಗುತ್ತೆ ಅಂತ ಅನ್ಭೋಗಿಸ್ದವ್ರಿಗೆ ಗೊತ್ತಿರುತ್ತೆ. ಹಾಗೆ ಸಂಜೆ ಟೈಮ್ನಲ್ಲಿ ನಾನು ನನ್ನ ಮಗಳು ಗಿಡಕ್ಕೆ ನೀರು ಹಾಕೋಣ ಅಂತ ಟೆರೆಸ್ ಮೇಲೆ ಬಂದೆ. ನೋಡಿ, ಒಂದು ದಿನ ಆಗ್ತಿದ್ದಕ್ಕೆ ಗಿಡಗಳೆಲ್ಲ ಒಣಗೋಗಿವೆ ಅಂತ. ಪುದೀನ ಗಿಡ ಅಂತೂ ಫುಲ್ಲು ಒಣಗೋಗಿದೆ ನೋಡಿ. ನನ್ನ ಮಗಳಿಗೆ ಪೈಪ್ ಹಾಕ್ಕೊಟ್ರೆ ಸಾಕು, ಅವಳೇ ನೀರು ಹಾಕ್ತಾ ಇರ್ತಾಳೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಗಿಡಗಳು. ನೋಡಿ ಸೀಬೆಕಾಯಿ ಗಿಡ ಆದಷ್ಟು ಕದೆ ಬಿಟ್ಟಿರೋದು. ನೋಡಿ ನೆಕ್ಸ್ಟು ಕರಿಬೇವಿನ ಸೊಪ್ಪು ಗಿಡನೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೀಳೋದಕ್ಕೆ ಮನಸ್ಸೇ ಇಲ್ಲ, ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ. ನೋಡಿ ನನ್ನ ಮಗಳು ನೀರು ಹಾಕ್ತಿದ್ದಾಳೆ. ಈ ಟೈಮ್ನಲ್ಲಿ ಬೇಸಿಗೆ ಇರೋದ್ರಿಂದ ಎಷ್ಟು ನೀರು ಹಾಕಿದ್ರೂ ಸಾಕಾಗೋಲ್ಲ. ನೋಡಿ ನಮ್ಮ ಮನೆ ಹಿಂದೆಗಡೆ ಹಾಸ್ಪಿಟಲು ಮತ್ತು ಹೋಟೆಲ್ಲು ಎಲ್ಲ ಇವೆ, ಮತ್ತು ಅಂಗನವಾಡಿ ಕೂಡ ಇದೆ. ನನ್ನ ಮಗಳಿಗೆ ಅಂಗನವಾಡಿ ಸೇರಿಸಿದ್ರೆ ಇಲ್ಲಿಂದನೇ ನೋಡ್ಕೊಡ್ಬೋದು ಓಪನ್ ಆಗಿದೆಯಾ ಇಲ್ವಾ ಅಂತ. ಅದೇ ಪಕ್ಕದಲ್ಲಿ ನೋಡಿ ಗಾರೆ ಕೆಲಸ ಮಾಡ್ತಿದ್ದಾರೆ. ಇದನ್ನ ನೋಡಿದ್ರೆ ನಮ್ಮ ಅಮ್ಮನೇ ನೆನಪಾಗೋದ್ರು. ನಮ್ಮ ಚಿಕ್ಕ ಮಕ್ಕಳಿಂದ ಇದ್ದಾಗಿಂದನೂ ಕೂಡ ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ಬರೂ ಕೂಡ ನಮ್ಮನ್ನು ಗಾರೆ ಕೆಲಸ ಮಾಡಿಕೊಂಡೇ ಓದಿಸಿದ್ರು ನಮ್ಮನ್ನು. ಜಾಸ್ತಿ ನಮ್ಮ ಅಮ್ಮನೇ ಗಾರೆ ಕೆಲಸ ಎಲ್ಲ ಮಾಡ್ತಿದ್ದಿದ್ದು. ನೋಡಿ ಇವ್ರನ್ನ ನೋಡಿ ತುಂಬಾ ನಮ್ಮ ಅಮ್ಮ ನೆನಪಾಗೋದ್ರು. ನೋಡಿ ಪಾಪ ಬಿಸಿಲಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಕೂಡ ಬಿಸಿಲಲ್ಲಿ ಪಾಪ ಕೆಲಸ ಮಾಡ್ತಾರೆ. ನನಗಂತೂ ಒಂದು 2 ನಿಮಿಷ ಕೂಡ ನಿಂತ್ಕೊಂಡ್ರೆ ತಲೆ ಸುತ್ತು ಬಂದ್ಬಿಡುತ್ತೆ. ಪಾಪ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಅದ್ರ ಅನುಭವಿಸೋರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಂತ. ನನಗಂತೂ ಅವ್ರು ನೋಡಿ ತುಂಬಾ ನಮ್ಮಮ್ಮ ನೆನಪಾಗ್ಬಿಟ್ರು. ನೋಡಿ ಅಂಗನವಾಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಹಾಗೆ ಬಂದು ಕೆಲಸ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡು ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ರು. ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ ತಂದಿದ್ರು. ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಟ್ಯೂಟಿ ಫ್ರೂಟಿ ಒಂದು ಬಾಕ್ಸ್ ತೊಗೊಂಡು ಬಂದಿದ್ರು 20 ರುಪೀಸ್ದು. ನೆಕ್ಸ್ಟ್ ಬಂದು ಪಿಸ್ತಾ ತೊಗೊಂಡು ಬಂದಿದ್ರು. ನನ್ನ ಮಕ್ಳಿಗೆ ಇಬ್ರಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಪಿಸ್ತಾ ಮಾತ್ರ. ನೆಕ್ಸ್ಟ್ ಬಂದು ಬಾದಾಮಿ ತಗೊಂಡು ಬಂದಿದ್ರು. ಮಕ್ಕಳಿಗೆ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಓವರ್ನೈಟು ಬಾದಾಮಿ ಬೀಜನ ನೆನೆಸಿ ಬೆಳಗ್ಗೆ ಟೈಮು ತಿನ್ನಿಸೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಕೂಡ ಹೆಚ್ಚುತ್ತೆ. ನೆಕ್ಸ್ಟು ಗೋಡಂಬಿನೂ ಕೂಡ ತಂದಿದ್ದರು. ನೆಕ್ಸ್ಟು ಸ್ವಲ್ಪ ದ್ರಾಕ್ಷಿನೂ ಕೂಡ ತಂದಿದ್ದರು. ನೋಡಿ ಏನೆಲ್ಲ ತಂದಿದ್ದಾರೆ ಅಂತ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಲವ್ ಯು.